ಇವತ್ತಿನ ದಿನ ನಾನು ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಪುರುಷರಲ್ಲಿ ಬರತಕ್ಕಂತಹ ಕ್ಯಾನ್ಸರ್ಸ್ನಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ತುಂಬ ಪ್ರಮುಖವಾದದ್ದು. ಸಾಮಾನ್ಯವಾಗಿ ಪ್ರಪಂಚದಾದ್ಯಂತ ಪ್ರಾಸ್ಟೇಟ್ ಕ್ಯಾನ್ಸರ್ ನಂಬರ್ 1 ಸಾಲಿಡ್ ಆರ್ಗನ್ ಕ್ಯಾನ್ಸರ್ ಅಂತ ಪರಿಗಣಿಸಲಾಗುತ್ತೆ. ಭಾರತ ದೇಶದಲ್ಲಿ ಕಳೆದ 20 ವರ್ಷದಿಂದ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಹೆಚ್ಚು ಪ್ರಮಾಣದಲ್ಲಿ ಕಾಣಸಿಗ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಅರ್ಬನೈಸೇಷನ್ ಅಂತ ನಾವೇನು ಕರಿತೀವಿ ಅಂತಂದರೆ ಪಾಶ್ಚಾತ್ಯೀಕರಣ, ಆಧುನಿಕತೆಯನ್ನು ನಾವು ಹೇಗೆ ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವೋ ನಮ್ಮ ಜೀವನ ಶೈಲಿಯಲ್ಲಿ, ಅದರಿಂದಾಗಿ ಈ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ ಅಂತ ಸಂಶೋಧನೆಗಳು ತಿಳಿಸುತ್ತೆ. ಹಾಗೆಯೇ ತಂಬಾಕು ಸೇವನೆ ಯಾವುದೇ ವಿಧದಲ್ಲಾದರೂ ಆಗಿರಬಹುದು. ಅಂತಂದರೆ ಬೀಡಿ, ಸಿಗರೇಟು, ನಶ್ಯ, ಪಾನ್ಪರ, ಗುಟ್ಕಾ, ಹೀಗೆ ತಂಬಾಕು ಹಲವಾರು ವಿಧದಲ್ಲಿ ನಮಗೆ ಸಿಗುತ್ತೆ. ಅದನ್ನು ಯಾವುದೇ ವಿಧದಲ್ಲಿ ನಾವು ಬಳಸಿದರೂ ಕೂಡ ಈ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತೆ ಅಂತ ಸಂಶೋಧನೆಗಳು ತಿಳಿಸುತ್ತೆ. ಮೂರನೇದಾಗಿ ಮದ್ಯಪಾನ. ಅತಿ ಹೆಚ್ಚು ಮದ್ಯಪಾನ ಮಾಡೋದರಿಂದ ಕೂಡ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ನಾಲ್ಕನೇದಾಗಿ ರೆಡ್ ಮೀಟ್ ಕನ್ಸಂಪ್ಷನ್ ಅಥವಾ ಮಾಂಸಾಹಾರ, ಅತಿ ಹೆಚ್ಚು ಮಾಂಸಾಹಾರ ಸೇವನೆ ಮಾಡೋದ್ರಿಂದ ಕೂಡ ಪ್ರಾಸ್ಟೇಟ್ ಕ್ಯಾನ್ಸರ್ನ ರಿಸ್ಕ್ ಜಾಸ್ತಿ ಆಗುತ್ತೆ ಅಂತ ಸಂಶೋಧನೆಗಳು ತಿಳಿಸುತ್ತೆ. ಐದನೇದಾಗಿ ಇತ್ತೀಚಿನ ದಿನಗಳಲ್ಲಿ ಈಗ ನಮಗೇನು ತಿಳಿದು ಬಂದಿದೆ ಅಂತಂತಂದರೆ, ಪ್ರಾಸ್ಟೇಟ್ ಕ್ಯಾನ್ಸರ್ ಅನುವಂಶೀಯವಾಗಿ ಕೂಡ, ಅಂತಂದರೆ ಹೆರಿಡಿಟ್ರಿ ಅಂತ ಏನು ಕರಿತೀವಲ್ಲ, ಅಂದರೆ ಮನೆಯಲ್ಲಿ ಅನುವಂಶೀಯವಾಗಿ ಬರುವಂತಹ ಒಂದು ಸಾಧ್ಯತೆ ಇರುತ್ತೆ. ಇವತ್ತಿನ ರಿಸರ್ಚ್ ಪ್ರಕಾರ ಸಾಮಾನ್ಯವಾಗಿ 10-12% ಪ್ರಾಸ್ಟೇಟ್ ಕ್ಯಾನ್ಸರ್ಸು ಹೆರಿಡಿಟ್ರಿ ರಿಸ್ಕ್ನಿಂದಾಗಿ ಬಂದಿರುತ್ತೆ. ಹಾಗಾಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆಗಳು ಹೆಚ್ಚು. ಅದನ್ನು ಅದರ ಬಗ್ಗೆ ನಾವು ಇನ್ನೂ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಬೇಕು. ಮತ್ತು ಅದು ಬರ್ತಾ ಇರೋ ಹಾಗೆ ಅದನ್ನು ಬೇಗ ಕಂಡುಹಿಡ್ಕೊಳ್ಬೇಕು. ಯಾಕೆ ಅಂತಂದರೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಸಿಕ್ಕಿದರೆ ಅದು ಸಂಪೂರ್ಣವಾಗಿ ಗುಣಮುಖ ಆಗುವಂಥ ಸಾಧ್ಯತೆಗಳಿರುತ್ತೆ.